ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಮ್ಮ ಸರೋಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ನಿಮಗೆ ಒಂದು ಡೆಲಿಷಿಯಸ್ ಆಗಿರುವಂತಹ ಫಿಶ್ ಫ್ರೈ ತಂದಿದ್ದೇವೆ. ಈ ಮೀನನ್ನು ಚೆನ್ನಾಗಿ ನೀಟಾಗಿ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಉಪ್ಪು ಮತ್ತು ಕಾಚುಪುಳಿ ಹಾಕಿ ಚೆಂದ ಕ್ಲೀನ್ ಮಾಡ್ಕೊಂಡಿದ್ದೇವೆ. ಒಂದು 3 ಸಲ ವಾಶ್ ಮಾಡ್ಕೊಂಡಿದ್ದೇವೆ. ಮತ್ತು ಇದಕ್ಕೆ ಅರಿಶಿಣ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತು ನಮ್ಮದು ಹುಳಿ, ಕಾಚುಪುಳಿ ಅಂತ ಹೇಳ್ತೀವಿ. ಇದು ಸಾಧಾರಣ ಜನರಿಗೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಇದಿಲ್ಲದವರು ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು. ಇದನ್ನು ಮೂರನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಆದ ನಂತರ ಇದನ್ನು ಮೀನಿಗೆ ಅಪ್ಲೈ ಮಾಡುವಂಥದ್ದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಫ್ರೈ ಮಾಡೋದು. ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟೇ ನಮಗೆ ಇಂಪಾರ್ಟೆಂಟ. ಹಾಗೆ ಮತ್ತು ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದಕ್ಕೆ ಅಪ್ಲೈ ಮಾಡ್ಕೊಂಡು ಬರಬೇಕು. ಆವಾಗನೇ ಅದು ನಾವು ಮೀನಿಗೆ ಮಸಾಲೆ ಹಿಡಿಯುವಂಥದ್ದು. ಮಸಾಲೆ ಹಿಡಿದ ನಂತರ ಇದು ಮಸಾಲೆ ಅಪ್ಲೈ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಎತ್ತಿಟ್ಟು ನಾವು ಫ್ರೈ ಮಾಡುವ ರೀತಿ ತವಾದ ಮೇಲೆ ಎಣ್ಣೆ ಹಾಕಿ ಮಾಡಬೇಕು. ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ. ಈಗ ನೋಡಿ, ಆಯಿಲ್ ಕಾದಿದೆ. ಈ ಥರ ಒಂದೊಂದೇ ಪೀಸ್ ಹಾಕ್ಕೋಬೇಕು. ಈ ಥರ ಫ್ರೈ ಆದಮೇಲೆ ಒಂದು ಸೈಡ್ ಮಡಚಿ ಇನ್ನೊಂದು ಸೈಡ್ ಮಗಚಿ ಹಾಕಬೇಕು. ಇದಕ್ಕೆ ಫ್ಲೇವರಿಗೆ ನಾವು ಇದು ಕರಿಬೇವು ಹಾಕಿದ್ವಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಎಲ್ಲ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಮಗೆ ತುಂಬ ಇಷ್ಟ ಈ ಥರ ಕರಿಬೇವು ಹಾಕಿ ಮೀನು ಫ್ರೈ ಮಾಡೋದು. ಈ ಥರ ಮಗಚ್ಕೊಳ್ಳಿ. ಹೀಗೆ 2 ಸೈಡ್ ಮಗಚ್ಕೊಂಡು ರೋಸ್ಟ್ ಆಗೋ ಗಂಟ ಫ್ರೈ ಮಾಡಿ. ಈ ಥರ ಬಾಡಿರುವ ಕರಿಬೇವನ್ನು ಕೂಡ ಹಾಳು ಮಾಡೋದು ಬೇಡ, ಅದು ಊಟದ ಜೊತೆಗೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈ ಮೀನು ಫ್ರೈ ಕ್ರಿಸ್ಪಿಯಾಗಿದ್ರೇ ಟೇಸ್ಟ. ಈ ಥರ ನೋಡಿ, ರೋಸ್ಟ್ ಆಯಿತು. ಈಗ ಇದು ಆಗ್ತಾ ಬರ್ತಾ ಇದೆ. ಈಗ ಇದು ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ. ಆಗ್ತಾ ನೋಡಿ, ಇದು ಪುನಃ ಹಾಕಿದ್ದು ಫ್ಲೇವರ್ ಚೆನ್ನಾಗಿರಲಿ ಅಂತ. ಈಗ ರೆಡಿಯಾಗಿದೆ ಫೈನಲಿ. ಈ ಥರ ಸರ್ವ್ ಮಾಡ್ಕೊಳ್ಳಿ. ನೀವು ಲೆಮನ್ ಇಟ್ಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟಿಯಾಗಿರುತ್ತೆ.